ಎಲ್ಲರೂ ರಾಮಕೋಟೆ ಬರೀತಾರೆ, ನಾನು ಇಷ್ಟು ದಿವಸ ರೈಡಲ್ಲಿ ರಾಮನ್ನ ಕೋಟೆಗಿಂತ ಜಾಸ್ತಿ ಸಲ ನೆನ್ಸ್ಕೊಬಿಟ್ಟಿದ್ದೀನಿ. ಉಸಿರಲ್ಲೇ ಅದೇ ಐತೆ, ಉಸಿರೇ ಎಷ್ಟಲ್ಲಿ ಆಡ್ತಾ ಇದೀನಿ. ಸೊ ಅಷ್ಟಲ್ಲಿನೋ ರಾಮ 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 ಅಷ್ಟೇ. ನನ್ನ ಹಾರ್ಟ್ ಬೀಟ್ ಎಷ್ಟಲ್ಲಿ ಹಿಡ್ಕೊಂಡೈತೆ ಅಷ್ಟು ಸಲಿನೋ ರಾಮ ರಾಮ ರಾಮ. ನಾನಂತೂ ಯಾವುದು ಪಾಪ ಮಾಡಿಲ್ಲ ಗುರು ಇದುವರೆಗೂ. ಯಾರು ಅನ್ನನೂ ಕಿತ್ಕೊಂಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಸೊ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಾನು ಎದೆ ಪಡ್ಕೊಂಡು ಹೇಳ್ತೀನಿ. ಸೊ ನಾನಂತೂ ಯಾರನ್ನೂ ಕಿತ್ಕೊಂಡಿಲ್ಲ, ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ. ಸೊ ಬನ್ನಿ ಇನ್ನಷ್ಟು ಪುಣ್ಯ ತಗೊಂಬರವ ಅಷ್ಟೇ, ದೇವರ ಆಶೀರ್ವಾದ ಪುಣ್ಯ ತಗೊಂಬರವ. ಈ ಚಳಿಗೆ ರಕ್ತಗಳೆಲ್ಲ ಇಪ್ಪಟ್ಬಿಟ್ಟಿರುತ್ತೆ. ಜೈ ಶ್ರೀರಾಮ್ ಅಂದ್ರೆ ಹಂಗೆ ಆಕ್ಟಿವೇಟ್ ಆಗ್ಬಿಡುತ್ತೆ. ಸೊ ಅಷ್ಟೊಂದು ಮನ್ಸುಗಳಿಗೆ ಹೇಳ್ಕೊಬಿಟ್ಟಿನಿ. ಇವತ್ತು 2000 ಕಿಲೋಮೀಟರ್ ರೀಚ್ ಮಾಡ್ತೀವಿ. EV ಸ್ಕೂಟ್ರಲ್ಲಿ 2000 ಕಿಲೋಮೀಟ್ರು ಹೆಂಗಿರ್ಬೇಕು. ಸೊ ಎಲ್ಲರೂ ನಾನು EV ಸ್ಕೂಟರ್ ತಗೊಂಡಾಗ ಕೇಳಿದ್ದು ಎಷ್ಟು ದೂರ ಹೋಯ್ತಾ ಇದ್ರಲ್ಲಿ ಅಂತ. ನೋಡ್ಕೊಳಪ್ಪ 2000 ಕಿಲೋಮೀಟರ್ ಬಂದಿದ್ದೀನಿ. ಇದು ನೋಡ್ತಾ ಇದ್ರೆ ಟೈಮ್ ಎಷ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೆ. ಏನೋ ಒಂದು 8 ಗಂಟೆ 9 ಗಂಟೆ ಆ ರೇಂಜಾ, ಕತ್ಲೆ ರಾತ್ರಿ ಅನ್ಕೊಳ್ಳಿ. ಸೊ ಇವಾಗ ಟೈಮು ಬೆಸ್ಟ್ 6:05. ಹೌದು, 6 ಗಂಟೆ 5 ನಿಮಿಷಕ್ಕೆ ಈ ಕಂಡೀಷನ್ಲಿದೆ. ಸೂರ್ಯ ಅವಾಗ ಬಂದು ಸೆಲ್ಫಿ ತಗೊಂಡು ಹೋಗ್ಬಿಡ್ತಾರೆ ಗುರು ಅಷ್ಟೇ. ಏನು ಚಳಿ ಗಿಳಿ ಎಲ್ಲ ಏನು ಹೋಗ್ತಾ ಇಲ್ಲ. ರೋಡ್ ಅಂತೂ ಸ್ವಲ್ಪ ಕ್ಲಿಯರ್ ಆಗಿದೆ ಅಷ್ಟೇ, ಫಾಗಿಗೆಲ್ಲ ಏನಿಲ್ಲ. ಜೈ ಶ್ರೀರಾಮ್. 8ನೇ ದಿನದ ರೈಡ್ ಸ್ಟಾರ್ಟ್ ಮಾಡೋ ಸಮಯ ಬಂತು. ಸದ್ಯಕ್ಕೆ ಇವಾಗ ನಾನು ಮಧ್ಯಪ್ರದೇಶದ ರೇವಾ ಅನ್ನೋ ಜಾಗದಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಅಯೋಧ್ಯ 310 ಕಿಲೋಮೀಟರ್ ಇದೆ. ಆದ್ರೆ ಕಹಾನಿ ಮೇಲೆ ಟ್ವಿಸ್ಟ್ ಏನಂತಂದ್ರೆ, ಸದ್ಯಕ್ಕೆ ನಾನು ಡೈರೆಕ್ಟ್ ಆಗಿ ಇವಾಗ ಅಯೋಧ್ಯೆಗೆ ಹೋಗ್ತಾ ಇಲ್ಲ. ಈ ವಿಡಿಯೋ ಮಾಡ್ತಾರ ಡೇಟ್ ಬಂದು ಜನವರಿ 20. ನಮ್ ದೇಶಕ್ಕೆ ಗೊತ್ತಿರೋ ಹಾಗೆ ಜನವರಿ 22ಕ್ಕೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ನಾನು ಈ ಜಾಗದಿಂದ ಹೊರಟ್ರೆ ಇವತ್ತು ಸಂಜೆನೆ ಅಯೋಧ್ಯೆಗೆ ಹೋಗಿ ತಲುಪ್ತೀನಿ. ಆದ್ರೆ 21, 22ಕ್ಕೆ ಅಯೋಧ್ಯೆಯಲ್ಲಿ ಯಾರಿಗೂ ಪಬ್ಲಿಕ್ ಗೆ ಎಂಟ್ರಿ ಇಲ್ಲ. ಎಲ್ಲ ಅಯೋಧ್ಯೆಗೆ ಹೋಗೋ ರಸ್ತೆಗಳನ್ನೆಲ್ಲ ಬಂದ್ ಮಾಡಿರ್ತಾರಂತೆ. ಜೊತೆ ಅಯೋಧ್ಯೆಗೆ ಹೋಗಕ್ಕೆ ಸ್ಪೆಷಲ್ ಪರ್ಮಿಷನ್ ಎಲ್ಲ ಬೇಕು. ಸೊ ಅದ್ಯಾವ್ದು ಪರ್ಮಿಷನ್ ಸದ್ಯಕ್ಕೆ ನನ್ನ ಹತ್ರ ಇಲ್ಲ. ಹಾಗಾಗಿ ಮುಂದಿನ 2 ದಿನ ನಾನು ಅಯೋಧ್ಯೆಗೆ ಹೋಗಕ್ಕೂ ಆಗಲ್ಲ, ಮತ್ತೆ ಅಲ್ಲಿ ಉಳ್ಕೊಳ್ಳೋಕೆ ಯಾವ್ದು ವ್ಯವಸ್ಥೆನೂ ಇರಲ್ಲ. ಜೈ ಶ್ರೀರಾಮ್ ಅಂತ ಗಾಡಿನ ಬೇರೆ ಕಡೆ ತಿರುಗಿಸ್ತಾ ಇದ್ದೇನೆ. ಉತ್ತರ ಭಾರತಕ್ಕೆ ಎಂಟ್ರಿ ಆದ್ಮೇಲೆ ಎಷ್ಟು ಚಳಿ ಇದೆ ಅಂತಂದ್ರೆ ಗಾಡಿ ಓಡಿಸಕ್ಕೆ ಖಂಡಿತ ಇದಂತೂ ಒಳ್ಳೆ ವೆದರ್ ಅಲ್ವೇ ಅಲ್ಲ. ತುಂಬಾ ಚಳಿ ಒದ್ದಾಡ್ತಾ ಇದೀನಿ. ಬಾಯಿಂದ ಸಿಗರೇಟ್ ಇದ್ದಾನೆ, ಹೊಗೆ ಬರ್ತಾ ಇದೆ. ಚಳಿಯಿಂದ ಪ್ರೊಟೆಕ್ಟ್ ಮಾಡಕ್ಕೆ ಪ್ಯಾಂಟ್ ಮೇಲೆ ಪಂಚೆ ಕಟ್ಕೊಂಡಿದೀನಿ. ಏನೇನೆಲ್ಲ ಪ್ಯಾಕಿಂಗ್ ಮಾಡ್ಕೋಬಹುದು ಎಲ್ಲಾ ಪ್ಯಾಕಿಂಗು ಮಾಡ್ಕೊಬಿಟ್ಟಿದೀನಿ. ಏನೇ ತೊಂದ್ರೆ ಬರ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾ ಮುನ್ನುಗ್ತಾರೋ ಬನ್ನಿ. ನೈಟು ನನ್ನ ಚಾರ್ಲಿನ ಇಲ್ಲೇ ಹೋಟೆಲ್ ಅಲ್ಲಿ ಚಾರ್ಜ್ ಹಾಕಿದ್ದು. ಇದುವರೆಗೂ ನಾನು ಎಲ್ಲೆಲ್ಲಿ ಚಾರ್ಜ್ ಹಾಕಿನಿ ಅಲ್ಲಿ ₹1 ದುಡ್ಡನ್ನ ತಗೊಂಡಿಲ್ಲ. ಸೊ ಅಯೋಧ್ಯೆಗೆ ಹೋಗ್ತಾ ಇದ್ರ ಹೋಗಿ ಅಂತ ಫ್ರೀ ಆಗಿ ಚಾರ್ಜ್ ಮಾಡೋಕೆ ಅವಕಾಶ ಮಾಡಿಕೊಟ್ರು. ಸೊ ರೈಡ್ನ ಸ್ಟಾರ್ಟ್ ಮಾಡೋಂಥ ಸಮಯ ಬಂದೇ ಬಿಡ್ತು. ಸೊ ಸ್ವಲ್ಪ ಗಲ್ಲಿಲಿ ರೂಮ್ ಮಾಡಿದ್ವಿ. ನಾನು ಮೊದಲೇ ಹೇಳ್ದಂಗೆ ಇವತ್ತು ಡೈರೆಕ್ಟಾಗಿ ಅಯೋಧ್ಯೆಗೆ ಹೋಗಕ್ಕೆ ಇನ್ನು 310 ಕಿಲೋಮೀಟರ್ ಇದೆ. ಸೊ ಆದರೆ ಅಯೋಧ್ಯೆಗೆ ಹೋಗ್ತಾ ಇಲ್ಲ. ಬುದ್ಧಿ ಜೀವ ಇಲ್ಲದೆ ಇರೋ ನನ್ನ ಚಾರ್ಲಿನ ಮೈಸೂರಿಂದ ಅಯೋಧ್ಯೆಗೆ 2,500 ಕಿಲೋಮೀಟರ್ ರೈಡ್ ಮಾಡಿದ್ದೀನಿ. ಒಂದು ಚೂರು ಹೊಗೆ ಬಿಟ್ಟಿಲ್ಲ. ಬುದ್ಧಿ ಜೀವನ ಇರೋ ನಾವು ಧೂಮಪಾನ ಮಾಡಿ ನಾವು ಆರೋಗ್ಯ ಕೆಡಿಸ್ಕೊತಾ ಇದೀವಿ. ಧೂಮಪಾನ ಬಿಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದೀವಿ. ಅರ್ವಿ ಬಿಡಕ್ ಆಗ್ತಿಲ್ಲ ಅಂತ ನೀವೇನಾರ ಹೇಳಿದ್ರೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ, ನಾನು ಬಿಡಿಸ್ತೀನಿ. ಶ್ರೀರಾಮನ ಆಶೀರ್ವಾದದಿಂದ ಆಯುರ್ಬ್ರಹ್ಮ ವೆಲ್ನೆಸ್ ನವರು AB ಅಡ್ವಾನ್ಸ್ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ಮಾರ್ಕೆಟ್ ತಂದಿದ್ದಾರೆ. ಈ ಹರ್ಬಲ್ ಟೀನ ಬೆಳಗ್ಗೆ ರಾತ್ರಿ ಊಟಕ್ಕಿಂತ ಮುಂಚೆ 2 ಸಲ ಕುಡಿರಿ ಸಾಕು. ನಾನ್ ಗ್ಯಾರಂಟಿ ಕೊಡ್ತೀನಿ, ಲೈಫ್ ಅಲ್ಲೇ ನೀವು ಸ್ಮೋಕಿಂಗ್ ಮಾಡಲ್ಲ. ಇನ್ನೇನಕ್ಕೆ ತಡ 1% ಎಫರ್ಟ್ ಹಾಕ್ಬಿಟ್ಟು ಸ್ಕ್ರೀನ್ ಅಲ್ಲಿ ಕಾಣಿಸಿರೋ ನಂಬರ್ ಗೆ ಕಾಲ್ ಮಾಡಿ ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀನ ತರಿಸ್ಕೊಳ್ಳಿ. ಇನ್ಮೇಲೆ 101% ನೀವು ಸ್ಮೋಕಿಂಗ್ ಮಾಡಲ್ಲ. ಈ ಆಂಟಿ ಸ್ಮೋಕಿಂಗ್ ಹರ್ಬಲ್ ಟೀ ಕುಡಿದು ನನ್ನ ಸ್ನೇಹಿತನು 5 ದಿನದಲ್ಲಿ ಧೂಮಪಾನ ಬಿಟ್ಟಿಯಾನೆ. ಇದರ ಫುಲ್ ಲೆಂತ್ ವಿಡಿಯೋ ಬಂದು ನನ್ನ ಟ್ರಾವೆಲ್ 14 ಕನ್ನಡ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡೀನಿ, ನೀವು ನೋಡಬಹುದು ಬೇಕಾದ್ರೆ. ಬೇರೆ ಕಡೆ ಹೋಗ್ತಾ ಇದೀವಿ. ಸೊ ಮುಂದೆ ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಸೊ ನೋಡಿ ಮ್ಯಾಪ್ ಹಾಕೊಂಡಿದ್ದೀನಿ ಆ ಜಾಗಕ್ಕೆ. ಹೋಗೋಣ ಬನ್ನಿ. ಮೊದಲು ತಿಂಡಿ ಮಾಡಿಬಿಡ್ಬೇಕು. ಸೊ ತಿಂಡಿ ಮಾಡಿದ್ಮೇಲೆ ಬೇರೆ ಎಲ್ಲ. ಸೊ ಇಲ್ಲಿ ನಾಷ್ಟ ಎಲ್ಲ ಸಿಗುತ್ತಾ ಅಂತಲೇ ಗೊತ್ತಿಲ್ಲ. ನೋಡವ ತಿಂಡಿ ಸಿಗುತ್ತಾ ಅಂತ. ಹೊಸ ಗ್ಲೌಸ್ ಎಲ್ಲ ಹಾಕ್ಕೊಬಿಟ್ಟಿದ್ದೀನಿ. ಹೆಲ್ಮೆಟ್ ಕವರ್ ಮಾಡ್ತು ಅಂದರೆ, ಹೆಲ್ಮೆಟ್ ವೈಪರ್ ಕವರ್ ಮಾಡ್ತು ಅಂದರೆ ಫಾಗು. ಸೊ ಎಲ್ಲರೂ ತಿಂಡಿ ಮಾಡ್ಕೊಳ್ಳವ ಫಸ್ಟು. ಸೊ ಸ್ವಲ್ಪ ಬೆಚ್ಚಗಾಯ್ತೈತೆ ಗುರು. ಇದು ಗ್ಲೌಸು ₹150 ಕೊಟ್ಟು ತಗೊಂಡಿದ್ದು. 130, 150 ಹೇಳಿದ್ರು 130. ನೋಡಿ ಎಲ್ಲರೂ ಬೆಂಕಿ ಕಾಯಿಸ್ಕೊಳ್ಳೋದೇ ಕೆಲಸ. ಆಚೆ ಬಂದರು ಅಂದರೆ ಬೆಂಕಿ ಕಾಯಿಸ್ಕೊತಾ ಇರ್ತಾರೆ. ನೋಡಿ ಎಲ್ಲ ಅಂಗಡಿಗಳ ಮುಂದೆನೂ ಬೆಂಕಿ ಕಾಯಿಸ್ತಾ ಇರ್ತಾರೆ. ಯಾವ ಅಂಗಡಿ ಈ ಅಂಗಡಿ ಅಂತೆಲ್ಲ ಏನಿಲ್ಲ. ಯಾಕಂದರೆ ಚಳಿದು ತೀವ್ರತೆ ನಿಮ್ಗೆ ಗೊತ್ತಾಗಲಿ ಅಂತ. ಸೊ ಏನೋ ಸುಮ್ಮನೆ ಯಾರು ಡವ್ ಮಾಡ್ತಾನೆ ಚಳಿ ಅಂತ ಅನ್ಕೋಬಾರ್ದು ನೀವು, ಅದಕ್ಕೋಸ್ಕರ ಹೇಳಿದೆ. ಸೊ ಸದ್ಯಕ್ಕೆ ರೇವಾ ಸಿಟಿ ದಾಟ್ಬಿಡವ. ತಿಂಡಿ ಮಾಡಬೇಕು. ಸಿಟಿ ದಾಟಕ್ಕಿಂತ ಮುಂಚೆ ತಿಂಡಿ ಮಾಡ್ಕೊಬಿಡವ. ನೈಟು ಒಳ್ಳೆ ಊಟ ಸಿಕ್ಕಿತ್ತು ತಕ್ಕಮಟ್ಟಿಗೆ. ಸೊ ಇವಾಗಲೂ ಹಂಗೆ ಮಾಡ್ಕೊಂಡು ತಿಂಡಿ ಇವಾಗ ಮಾಡ್ಬಿಟ್ಟ ಅಂದರೆ ಆಮೇಲೆ ಹೋಗುವಾಗ ಆಂದವೇ ಏನು ಬೇಕಾದ್ರೆ ಸಿಕ್ಕಲಿ ತಿನ್ಕೊಂಡು ಹೋಗ್ಬೋದು. ಈ ಊರಲ್ಲಿ ಮನುಷ್ಯ ಹೊರಗಡೆ ಬಂದವನೇ ಮನೆಯಿಂದ ಅಂತಂದ್ರೆ ಪೆಟ್ರೋಲ್ ಬಂಕ್ ಆಗಲಿ ಹಾಸ್ಪಿಟ್ಲ್ ಆಗಲಿ ಎಲ್ಲಾದ್ರೂ ಸರಿ ಈ ತರ ಬೆಂಕಿ ಹಾಕೊಂಡು ಕಾಯಿಸ್ಕೊಳ್ಳದೆ ಹೋದ್ರೆ ಮನುಷ್ಯ ಬದುಕಕ್ಕೆ ಆಗಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಈ ಜಾಗ ಹಿಂಗೆ ಅಂತಂದ್ರೆ, ಸೊ ಚಳಿಗಾಲ ಇದ್ದಾಗ ಹೆವಿ ಚಳಿ ಅಂತೆ, ಸೆಕೆ ಬಂದ್ರೆ ಹೆವಿ ಸೆಕೆ ಅಂತೆ. 40 ಡಿಗ್ರಿ 45 ಡಿಗ್ರಿ ಎಲ್ಲ ಹೋಗುತ್ತಂತೆ. ಸುಕ್ಕತ್ ಬಿಸಿಲು ಬಂದ್ರೆ ಆ ಥರದ ಜಾಗ ಇದು. ಸೊ ಎಲ್ಲ ವೆದರ್ಲ್ಲೂ ಎಕ್ಸ್ಟ್ರೀಮೇ. ಮಳೆ ಬಂದರೂ ಹೆವಿ ಮಳೆ, ಚಳಿ ಬಂದರೂ ಹೆವಿ, ಸೊ ಬಿಸಿಲು ಬಂದರೂ ಹೆವಿನೇ. ಆ ಥರದ್ದೊಂದು ಜಾಗ ಅಂತ ಇದು. ಸೊ ಆದರೆ ಇವಾಗ ಹೋಗ್ತಾರೋ ಜಾಗ ಬಂದು ಬೇರೆ ಜಾಗ. ಹೇಳ್ತೀನಿ ಮುಂದೆ ಸಿಟಿ ದಾಟ್ಬಿಡವ, ಹೇಳ್ತೀನಿ ಎಲ್ಲಿಗೆ ಅಂತ. ಆ ಜಾಗ ಇಲ್ಲಿಂದ ಒಂದು 230 ಕಿಲೋಮೀಟರ್ ಇದೆ ರೇವಾದಿಂದ. ಇಲ್ಲಿ ಬೆಳಿಗ್ಗೆ ತಿಂಡಿಗೆ ಜನ ಜಾಸ್ತಿ ತಿನ್ನೋದು ಬಜ್ಜಿ, ವಡೆ, ಟೀ. ಇಲ್ಲ ಅಂತಂದ್ರೆ ಈ ಲಿಟ್ಟಿ ಚೌಕ ಅಂತ ₹30 ಕೊಟ್ಬಿಟ್ಟು 3 ಉಂಡೆ ತಿನ್ಕೊಂಡೆ ನಾನು. ತಿಂಡಿ ಮಾಡಾಯ್ತು. ಹೋಗೋದ ಬನ್ನಿ. ಸೊ ಇಲ್ಲಿ ನೀಲಿ ಟೋಪಿ ಹಾಕೋಣಲ್ಲ, ಏನು ಬೆಂಗಳೂರಲ್ಲೇ ಇರ್ತಾನಂತೆ.
ಬಡ್ಡಿ ಮಗದ ಕನ್ನಡ ಬರಲ್ವಂತೆ. ನನ್ನ ಮಕ್ಕಳ ಏನು ಮಾಡ್ತೀರಾ, ನಿಮ್ಮೂರಲ್ಲಿ ಇದ್ರೆ ಹಾಡಿ ಬನ್ನಿ. ಯಲಂಕದಲ್ಲಿ ಇರ್ತಾನಂತೆ, ಕಂಡು ಕಾಣಿಸಿದ್ರೆ ಗೂಟ ಹಾಕ್ಬಿಡಿ ಹೇಳ್ತೀನಿ. ಹೆಂಗೆ ಹೇಳ್ತಾನೆ ಗೊತ್ತಾ, ಬೆಂಗಳೂರಲ್ಲೇ ನಾನು ಇರೋದು, ಯಲಂಕದಲ್ಲೇ ಇರ್ತೀನಿ, ಆದರೆ ಕನ್ನಡ ಮಾತಾಡಲ್ಲ ಅಂತಾನೆ ಅಲ್ಕ ನನ್ನ ಮಗ. ಇರಲಿ, ಟೈಮು 10:20. ಟೆಂಪ್ರೇಚರ್ ಏನು ಒಂದು 10 ಡಿಗ್ರಿ 11 ಡಿಗ್ರಿ ಆ ರೇಂಜಲ್ಲಿ ಇತ್ತು. ಗಾಡಿ ಓಡಿಸ್ಬೇಕಾದ್ರೆ ಫೀಲ್ ಮಾತ್ರ 4 ಡಿಗ್ರಿ 5 ಡಿಗ್ರಿ ಆಗುತ್ತೆ. ಪಂಚೆ ಹಾಕಿರೋದೆಲ್ಲ ನೋಡ್ಬಿಟ್ಟು ವಿಚಿತ್ರವಾಗಿ ನೋಡ್ತಾ ಇದ್ರು ಎಲ್ಲ. ನೋಡ್ಕೊಳ್ಳಿ, ನನಗೆ ಚಳಿ ತಡೆದ್ರೆ ಸಾಕು. ನಮ್ಮ ಪರಿಸ್ಥಿತಿ ಬೇರೆ. ಅವರೇನೋ ಬೆಂಕಿ ಕಾವು ತಗೊಂಡು ಕೂತವ್ರೆ, ನಮ್ಮ ಪರಿಸ್ಥಿತಿ ಅದಕ್ಕೆ. ನಾವು ಅಯೋಧ್ಯೆ ಹೋಗ್ಬೇಕಾದ್ರೆ ಪ್ರಯಾಗ್ರಾಜ ಸುಲ್ತಾನ್ಪುರ್ ಹೋಗಿ ಅಯೋಧ್ಯೆ ಹೋಗ್ಬೇಕಿತ್ತು, ಆದರೆ ಇವಾಗ ಮಿರಾಜ್ಪುರ್ ಹೋಗಿ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ. ಆ ಜಾಗ ಯಾವುದು ಅಂದರೆ ಕಾಶಿ ವಿಶ್ವನಾಥ. ಹೌದು, ವಾರಣಾಸಿಗೆ ಹೋಗ್ತಾ ಇದ್ದೀವಿ ಸದ್ಯಕ್ಕೆ. ಯಾಕಂದರೆ 2 ದಿನ ಅಲ್ಲಿಗೆ ಎಂಟ್ರಿ ಇಲ್ಲ ನಮಗೆ, ಅಯೋಧ್ಯೆಗೆ ಪಬ್ಲಿಕ್ ಎಂಟ್ರಿ ಇಲ್ಲ. ನಿನ್ನೆನೋ ಸ್ಟಾಪ್ ಮಾಡಿಬಿಟ್ಟಿಯಾರಂತೆ. ಹಾಗಾಗಿ ವಾರಣಾಸಿಗೆ ಹೋಗ್ಬಿಟ್ಟು ಅಲ್ಲಿ 2 ದಿವಸ ಸ್ಪೆಂಡ್ ಮಾಡಿಬಿಟ್ಟು ಪಬ್ಲಿಕ್ ಎಂಟ್ರಿ ಸಿಕ್ಕಿದ ತಕ್ಷಣ ಅಯೋಧ್ಯೆಗೆ ಹೋಗ್ಬಿಡವ. ಸೊ ಅಲ್ಲಿವರೆಗೂ ಸುತ್ತವ ಅಂತ. ಅಲ್ಲಿ ಅಯೋಧ್ಯೆ ಸಿಟಿ ಹತ್ರನೂ ಎಂಟ್ರಿ ಕೊಡಲ್ವಂತೆ, ಅಲ್ಲಿ ಹೋಗಿ ಸುತ್ತಕ್ಕೇನೆ. ಸೊ ಪಬ್ಲಿಕ್ಕಿಗೆಲ್ಲ ಏನು ಎಂಟ್ರಿ ಇಲ್ವಂತೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇಲ್ಲ. ಸೊ 21, 22 ಏನು ಎಂಟ್ರಿ ಇಲ್ಲ. ನಿನ್ನೆ ಮೊನ್ನೆ ಎಲ್ಲ ಪಬ್ಲಿಕ್ ಎಲ್ಲ ಸ್ವಲ್ಪ ಹೋಗಿ ಸುತ್ತಾಡ್ಕೊ ಬರ್ಬೋದಿತ್ತಂತೆ, ದೇವಸ್ಥಾನದ ಹತ್ರ ಹೋಗಿ ಬಿಡ್ತಿರ್ಲಿಲ್ವಂತೆ, ಆದರೆ ಸ್ವಲ್ಪ ಸುತ್ತಾಡ್ಕೊ ಬರ್ಬೋದಿತ್ತಂತೆ. ಬಟ್ ಇವಾಗ ಅದೂ ಇಲ್ಲ. ಸೊ ಟೋಟಲ್ ಎಲ್ಲ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ವಾರಣಾಸಿಗೆ ಹೋಗ್ಬಿಟ್ಟು ವಾರಣಾಸಿ ಮುಗಿಸ್ಕೊಂಡು ಹಂಗಿಂದ ಅಯೋಧ್ಯೆಗೆ ಹೋಗ್ಬಿಡವ. ಅವಾಗ ಕರೆಕ್ಟಾಗಿ ಆಗುತ್ತೆ. ಅಷ್ಟರೊಳಗೆ ಏನಾರು ಗಿರ್ಮಿಷನ್ ಸಿಗುತ್ತಾ ಅಂತ ನೋಡವ. ಸೊ ಬನ್ನಿ, ಜೈ ಶ್ರೀರಾಮ್, ಜೈ ವಾರಣಾಸಿ. ಬನ್ನಿ ಹೋಗುವ ವಾರಣಾಸಿಗೆ. ಸೊ ರೋಡ್ ಕಂಡೀಷನ್ನು ಏನೋ ಒಂಥರ ಐತೆ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಚಳಿ ಮಾತ್ರ ಚಾನ್ಸೇ ಇಲ್ಲ. ಈ ಗ್ಲೌಸ್ ಹಾಕಿದ್ರು ಚಳಿ ಐತೈತೆ, ಅದು ಇನ್ನೇನೇನು ಹಾಕಬೇಕು ದೇವರಾಣೆ ಗೊತ್ತಿಲ್ಲ. ಸಕ್ಕ ತಿಕ್ನೆಸ್ ಐತಿದು, ಹಂಗೂ ಚಳಿ ಐತೈತೆ, ಕೈಯೆಲ್ಲ ಥಂಡಿ ಐತೈತೆ. ಚಳಿ ತಡಿತಲ್ಲ ಗುರು, ಇದು ಸುಮ್ಮನೆ ವೇಸ್ಟ್ ಇದು. ಡಬಲ್ ಆರ್ ಹಾಕೋತೀನಿ, ಇಲ್ಲಾಂದ್ರೆ ಆಗಲ್ಲ. ಒಂದು ಅಷ್ಟು ದೂರನೂ ಓಡ್ಸೋಕ್ಕಾಗ್ತಿಲ್ಲ, ಒಂದು 10 ಕಿಲೋಮೀಟ್ರ್ ಓಡ್ಸೋಕ್ಕಾಗಿಲ್ಲ. ಫುಲ್ಲು ಥಂಡಿ. ಇದನ್ನೇನಿದ್ರು ಗಾಡಿ ಓಡ್ಸೋಕ್ಕಾಗಲ್ಲ, ಸುಮ್ಮನೆ ಹಂಗೆ ಇದ್ದಾಗ ಹಾಕೊಳ್ಳೋಕ್ಕೆ ಬೆಚ್ಚಗಾಗುತ್ತೆ. ಸೊ ನಾನು ಹಳೆ ಗ್ಲೌಸ್ ಮೇಲೆ ಇದು ಹಾಕೊಂಡು ಸಿಗ್ತೀನಿ ರೀ. ಅಷ್ಟು ಚಳಿ ಐತೆ. ಈ ಚಳಿ ಜಾಸ್ತಿ ಆಯಿತು, ಇದು ತಡೀತಿಲ್ವ ಅದು ಏನು ಒಂದೂ ಅರ್ಥ ಆಗ್ತಿಲ್ಲ ನನಗೆ ಚಳಿ. ಸೊ ಡಬಲ್ ಗ್ಲೌಸ್ ಹಾಕೊಂಡೆ. ಸೊ ಗಾಡಿ ಓಡಿಸೋಕೆ ಕಂಫರ್ಟಬಲ್ ಇಲ್ಲ ಇವಾಗ. ಅಯ್ಯೋ ಏನು ಅಂತ ಗೊತ್ತಾಗ್ತಿಲ್ಲ. ಬೇರೆ ಕಡೆ ಅಡ ಇಟ್ಟಿರೋ ಚಿನ್ನನ ಬಿಡಿಸೋಕೆ ಹಣ ಬೇಕಾ? ಜಾಸ್ತಿ ಬಡ್ಡಿಗೆ ಅಡ ಇಟ್ಟಿರೋ ಚಿನ್ನನ ಬಿಡಿಸಿ ಕಡಿಮೆ ಬಡ್ಡಿಗೆ ಅಡ ಇಡ್ಬೇಕಾ? ನಿಮ್ಮ ಚಿನ್ನನ ನಿಮಗೆ ಎಲ್ಲಿಷ್ಟಾನೋ ಅಲ್ಲಿ ಮಾರ್ಬೇಕಾ? ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಚಳಿ ಆಗ್ತಿಲ್ಲ, ಬಟ್ ಗಾಡಿ ಓಡಿಸೋಕ್ಕೆ ಕಂಫರ್ಟಬಲ್ ಇಲ್ಲ. ಬ್ರೇಕಿಂಗ್ ಎಲ್ಲ ಕರೆಕ್ಟಾಗಿ ಮಾಡೋಕ್ಕೆ ಇದಿಲ್ಲ, ಸೇಫ್ಟಿ ಇಲ್ಲ. ನೋಡ್ತೀನಿ, ತುಂಬ ಕಷ್ಟ ಆದರೆ ಮತ್ತೆ ಬಿಚ್ಚಾಕ್ಬಿಡ್ತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಕಂಫರ್ಟಬಲ್ ಇಲ್ಲ ಗುರು ಇದು ಗಾಡಿ ಓಡಿಸೋಕ್ಕೆ. ಸುಮ್ಮನೆ ಏನಾರು ಮಾಡಿ ಅಡ್ವರ್ಟ್ ಮಾಡ್ಕೊಳಕ್ಕಾಗಲ್ಲ. ನೋಡೋ ಮುಂದೆ ಬ್ರೇಕು ಸರಿಯಾಗಿ ಸಿಗ್ತಾನೆ ಇಲ್ಲ. ಬ್ರೇಕ್ ಹಿಡಿಕೆ ಏನಾರ ಎಮರ್ಜೆನ್ಸಿಲಿ ಬ್ರೇಕ್ ಹೆಂಗೆ ಹಿಡಿಯೋದು. ಆಮೇಲೆ ಅಲ್ಲಿ ಥ್ರಾಟಲ್ಲು ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ, ಅದಕ್ಕೆ ಬೆರಳುಗಳನ್ನೇ ಬೆಂಡ್ ಮಾಡೋಕ್ಕಾಗ್ತಿಲ್ಲ ಕರೆಕ್ಟಾಗಿ. ಸೊ ಪ್ರಾಪರಾಗಿ ಹೆಂಗೆಂಗೋ ಹೋಗ್ತಾ ಇದೆ ಅದ್ರ ಪಾಡ್ಗದು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ರಸ್ತೆಯಲ್ಲಿ ಸಡನ್ನಾಗಿ ಇವೆಲ್ಲ ಎಂಟ್ರಿ ಕೊಡ್ತಾವೆ, ಯಾವುದೇ ಮಾರ್ಕಿಲ್ಲ. ಯಾವನಾರ 120 130 ಬರ್ತಾನೆ ಅಂತಂದರೆ ಹೈವೇಲಿ ಹಾರಿಸ್ಕೊಂಡು ಹೋಗೋದು. ಅದು ಎಷ್ಟು ಜನ ಆಡ್ತಾರ ಅಂತ ಗೊತ್ತಿಲ್ಲ, ಆ ರೇಂಜಲ್ಲಿ ಐತೆ. ಹುಷಾರಾಗಿ ಬರಬೇಕು. ನಮ್ದು ಬಿಡಿ ಸ್ಪೀಡ್ ಅಂತಲ್ಲ ನಿಮಗೆ, ಫುಲ್ ಕಂಟ್ರೋಲ್ಡು. ಈಗ ಮೊನ್ನೆಗೋ ಸ್ಟಾಪ್ ಮಾಡ್ಬಿಟ್ರಂತೆ ಪಬ್ಲಿಕ್ ಎಂಟ್ರಿ. ಸೊ ಹಂಗಾಗಿ ಇಷ್ಟು ದೂರ ಬಂದಮೇಲೆ 1 ದಿವಸ 2 ದಿವಸ ಲೆಕ್ಕನೇ ಇಲ್ಲ. ಸೊ ಶ್ರೀರಾಮನ ದರ್ಶನ ಮಾಡ್ಕೊಂಡೇ ಹೋಗ್ಬೇಕು. ಹೋಗುವ, ಏನು ತೊಂದರೆ ಇಲ್ಲ. ಯಾವ ಚಳಿ ಬರಲಿ ಏನು ಬರಲಿ, ಇದಕ್ಕಿಂತ ಚಳಿ ಬರಲಿ, ಹಿಮ ಬೀಳಲಿ, ತಲೆನೇ ಕೆಡಿಸ್ಕೊಳ್ಳಲ್ಲ ಅದಕ್ಕೆಲ್ಲ. ಒನ್ಲಿ ಜೈ ಶ್ರೀರಾಮ್ ಅಷ್ಟೇ. ಸೊ ಹೇಳೋದು ನುಗ್ತಾ ಇರೋದಷ್ಟೇ. ಈ ಚಳಿಗೆ ರಕ್ತಗಳೆಲ್ಲ ಇಪ್ಪಟ್ಬಿಟ್ಟಿರುತ್ತೆ. ಜೈ ಶ್ರೀರಾಮ್ ಅಂದರೆ ಹಂಗೆ ಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ಮನ್ಸುಗಳಿಗೆ ಹೇಳ್ಕೊಬಿಟ್ಟಿದ್ದೀನಿ. ಸೊ ಇವಾಗ ಏನು ಇಷ್ಟು ದಿವಸ ಬಂದಿದ್ದೀನಿ ರೈಡು, 8 ದಿವಸ ನಾನು ಆಗಿರಬೇಕು. 8 ದಿವಸದಲ್ಲಿ ರಾಮರ ಜಪ. ಸೊ ಈ ರಾಮಕೋಟಿ ಬರುತ್ತಲ್ವಾ, ಸೊ ನಾನು ಅದನ್ನು ಇಲ್ಲೇ ಮಾಡ್ಬಿಟ್ಟಿದ್ದೀನಿ ಬಿಡಿ. ಸೊ ಇಲ್ಲೇ ಜಪ ಮಾಡ್ಬಿಟ್ಟಿದ್ದೀನಿ, ರೈಡಲ್ಲೇ ಜಪ ಮಾಡ್ಬಿಟ್ಟಿದ್ದೀನಿ. ಸೊ ಇದು ಆಧುನಿಕ ರಾಮಕೋಟಿ ಅನ್ಕೊಬಿಡಿ. ಎಲ್ಲರೂ ರಾಮಕೋಟೆ ಬರೀತಾರೆ, ನಾನು ಇಷ್ಟು ದಿವಸ ರೈಡಲ್ಲಿ ರಾಮನ ಕೋಟೆಗಿಂತ ಜಾಸ್ತಿ ಸಲ ನೆನ್ಸ್ಕೊಬಿಟ್ಟಿದ್ದೀನಿ. ಉಸಿರಲ್ಲೇ ಅದೇ ಐತೆ, ಉಸಿರೇ ಎಷ್ಟಲ್ಲಿ ಆಡ್ತಾ ಇದ್ದೀನಿ. ಸೊ ಅಷ್ಟು ಸಲಿನೂ ರಾಮ 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 ಅಷ್ಟೇ. ನನ್ನ ಹಾರ್ಟ್ ಬೀಟ್ ಎಷ್ಟಲ್ಲಿ ಹೊಡ್ಕೊಂಡೈತೆ ಅಷ್ಟು ಸಲಿನೂ ರಾಮ 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 ಅಷ್ಟೇ. ಜೈ ಶ್ರೀರಾಮ್ ಅಂತ ಹೊಡ್ಕೊತಾ ಇದೆ. ಸಖತ್ ಖುಷಿಯಾಗಿದ್ದೀನಿ. ಹತ್ತತ್ರ ಇವತ್ತು ಸಂಜೆ ರೀಚ್ ಆಗ್ಬಿಡುವೆ, ಏನು ಮಾಡೋಕ್ಕಲ್ಲ ಪರಿಸ್ಥಿತಿ. ಸೊ ನಾವು ಅರ್ಥ ಮಾಡ್ಕೋಬೇಕು. ನಾನು ಬಂದಿರೋ ಸಮಯನೂ ಒಂಥರ ರಾಂಗು ಅಲ್ಲ ರೈಟು ಅಲ್ಲ,
ಸೊ ಯಾಕಂದರೆ ನಮ್ಮ ಪ್ರಧಾನಮಂತ್ರಿಗಳು ಹೇಳೋರು ಯಾರು ಬರೋಕ್ಕೆ ಹೋಗ್ಬಿಡಿ ರಾಮ ಮಂದಿರಕ್ಕೆ ಅಂತ, ಈ ಸದ್ಯಕ್ಕೆ 22ನೇ ತಾರೀಕು. ಸೊ ನಾವು ಅದನ್ನು ಫಾಲೋ ಮಾಡೋಣ. ಸೊ ಇನ್ನೇನು 2 ದಿವಸ ಅಲ್ವಾ, ಬನ್ನಿ ಕಾಶಿಗೆ ಹೋಗ್ಬಿಟ್ಟು ಕಾಶಿ ವಿಶ್ವನಾಥನ್ಗೆ ಒಂದು ಅಡ್ಡ ನಮಸ್ಕಾರ ಹಾಕ್ಬಿಟ್ಟು ಬಂದ್ಬಿಡವ ಹಂಗೆ. ಸೊ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಬೇಕು ಅಂತಾರೆ. ಸೊ ಗಂಗಾ ಸ್ನಾನ ಮಾಡಿ ಪುಣ್ಯ ತಗೊಂಬರವ. ನಾನಂತೂ ಯಾವುದೂ ಪಾಪ ಮಾಡಿಲ್ಲ ಗುರು ಇದುವರೆಗೂ, ಯಾರು ಅನ್ನನೂ ಕಿತ್ಕೊಂಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಸೊ ನಾನು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಾನು ಎದೆ ಪಡ್ಕೊಂಡು ಹೇಳ್ತೀನಿ. ಸೊ ನಾನಂತೂ ಯಾರನ್ನೂ ಕಿತ್ಕೊಂಡಿಲ್ಲ, ಯಾರಿಗೂ ತೊಂದರೆನೂ ಕೊಟ್ಟಿಲ್ಲ. ಸೊ ಬನ್ನಿ ಇನ್ನಷ್ಟು ಪುಣ್ಯ ತಗೊಂಬರವ ಅಷ್ಟೇ, ದೇವರ ಆಶೀರ್ವಾದ ಪುಣ್ಯ ತಗೊಂಬರವ. ಸೂರ್ಯ ಅವಾಗ ಬಂದು ಸೆಲ್ಫಿ ತಗೊಂಡು ಹೋಗ್ಬಿಡ್ತಾರೆ ಗುರು ಅಷ್ಟೇ. ಏನು ಚಳಿ ಗಿಳಿ ಎಲ್ಲ ಏನು ಹೋಗ್ತಾ ಇಲ್ಲ. ರೋಡ್ ಅಂತೂ ಸ್ವಲ್ಪ ಕ್ಲಿಯರ್ ಆಗಿದೆ ಅಷ್ಟೇ, ಫಾಗಿಗೆಲ್ಲ ಏನಿಲ್ಲ. ಇವತ್ತು 2000 ಕಿಲೋಮೀಟರ್ ರೀಚ್ ಮಾಡ್ತೀವಿ. EV ಸ್ಕೂಟ್ರಲ್ಲಿ 2000 ಕಿಲೋಮೀಟ್ರು ಹೆಂಗಿರ್ಬೇಕು. ಎಲ್ಲರೂ ನಾನು EV ಸ್ಕೂಟರ್ ತಗೊಂಡಾಗ ಕೇಳಿದ್ದು ಎಷ್ಟು ದೂರ ಹೋಯ್ತಾ ಇದ್ರಲ್ಲಿ ಅಂತ. ನೋಡ್ಕೊಳಪ್ಪ 2000 ಕಿಲೋಮೀಟರ್ ಬಂದಿದ್ದೀನಿ. ನಯನಕುಮಾರ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ, 2,000ಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ 22,000ಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ. ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ ದಟ್ಟಗಳ್ಳಿ ಮೈ. ಸೊ ಇನ್ನೇನು ಹೋಗ್ಬಿಡ್ತೀನಿ 2000 ಕಿಲೋಮೀಟ್ರು. 1822 ಕಿಲೋಮೀಟರ್ ಆಗೈತೆ. 2000 ಕಿಲೋಮೀಟರ್ ಹೋಗ್ಬಿಟ್ಟೆ ಸಾಕಪ್ಪ. ಇಷ್ಟು ದೂರ ನೀವು ಪೆಟ್ರೋಲ್ ಗಾಡಿ ತಗೊಂಡು ಇಷ್ಟು ದೂರ ಹೋಗಿದ್ರ ಅಂತ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ 6ನೆಯ ಮತ್ತು ಕೊನೆಯ ಸ್ಟೇಟ್ಗೆ ಎಂಟ್ರಿ ಆಗಾಯ್ತು ಗುರು, ಅಂದರೆ ಉತ್ತರ ಪ್ರದೇಶಕ್ಕೆ ಎಂಟ್ರಿ ಆಗಾಯ್ತು, ರಾಮರಾಜ್ಯಕ್ಕೆ ಎಂಟ್ರಿ ಆಗಾಯ್ತು. ಸೊ ಬನ್ನಿ, ಜೈ ಶ್ರೀರಾಮ್. ಲೈಫಲ್ಲಿ ಬಿಸಿಲು ಇಷ್ಟು ಸುಖ ಕೊಡುತ್ತೆ ಅಂತ ಅನ್ಕೊಂಡಿರಲಿಲ್ಲ ಗುರು. ಯಪ್ಪ ಎಷ್ಟು ಕೊಡ್ತಾ ಇದೆ ಸುಖ ಅಂತ ಹೇಳೋಕ್ಕಾಯ್ತಿಲ್ಲ. ಎಕ್ಸ್ಪೆಕ್ಟೇ ಮಾಡಿರಲ್ಲ ಬಿಸಿಲು ಇಷ್ಟೊಂದು ಸುಖ ಕೊಡುತ್ತೆ ಅಂತ. ಅಯ್ಯಪ್ಪ ಬಿಸಿಲು ದೇವಾ, ಥ್ಯಾಂಕ್ ಯು. ಪರಿಸ್ಥಿತಿ ನಮ್ದು ಏನಾಗಿತ್ತು ಅಂದರೆ 3 ದಿವಸದಿಂದ ನಮಗೆ ಗೊತ್ತು. ಇವತ್ತೇ ನೋಡ್ತಿರೋದು ನಿನ್ನ. ಸೊ ಬೆಳಗ್ಗೆ ಬಂದು ಆಟ ಆಡ್ಸೋ ಹೋಯ್ತಿದ್ದೆ, ಇವಾಗ ಬಂದ್ಬಿಟ್ಟಿದ್ಯಾ, ಸಾಕಪ್ಪ. ಹಂಗೆ ಇದ್ಬಿಡು, ರಾತ್ರಿನೂ ಮನೆಗೆ ಹೋಗ್ಬೇಡ, ಹಂಗೆ ಇದ್ಬಿಡು. ಸೊ ವ್ಯೂ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಸಾಕಾಗಿದೆ. ಸ್ಟೇಟ್ ಚೇಂಜ್ ಆಗಿದ್ದಕ್ಕೂ ಲೆಫ್ಟು ರೈಟು ನೋಡಿ ಅಲ್ಲೋಗ್ತದೆ. ಏನೋ ಹೈವೇ ಇದೆ, ಹೈವೇ ಅಲ್ಲಿ ಹೋಗುತ್ತೆ ಅನ್ಸುತ್ತೆ ಗುರು. ಅಲ್ಲಿ ಮುಂದೆ ದೂರದಲ್ಲಿ ಐತೆ, ಅಲ್ಲಿ ರೋಡ್ ಐತೆ, ಅದೇ ಹೋಗ್ಬೋದಿಲ್ಲ. ಸಕ್ಕತ್ತೈತೆ ಮಾತ್ರ ಜಾಗ. EV ಸ್ಕೂಟ್ರಲ್ಲಿ ಹೋಗ್ತಾ ಇದೆಯಾ ಪರಿಸರದ ಕಾಳಜಿಯಿಂದ. ಸೊ ಈ ಪರಿಸರ ನೋಡ್ಕೊಂಡು ಹೋಗ್ಬಿಡು ಅಂದ್ಬಿಟ್ಟು ದೇವರು ಈ ಕಡೆಗೆ ಅಂತ ಕಳಿಸ್ಬಿಟ್ಟ ಅನ್ಸುತ್ತೆ. ನೋಡಿ ಹೆಂಗೈತೆ ಅಂತಾರ. ಹಾ ಕಣ್ಣಿಗೆ ಭಯಂಕರ ತಂಪು. ಚಳಿಲೂ ಬಿಡಿ ಬೇರೆ ಲೆವೆಲಲ್ಲಿ ಐತೆ ಜಾಗ ಮಾತ್ರ. ಸೊ ನಾನು ಹೇಳಿದ್ನಲ್ಲ ಅದೇ ಹೈವೇ ಅಲ್ಲಿಗೆ ಬಂದೈತೆ ವಾಪಸ್ಸು. ಸಾಕತ್ತೈತೆ ವ್ಯೂ ಮಾತ್ರ. ಸೊ ಇಲ್ಲೆಲ್ಲ ಗಾಡಿ ನಿಲ್ಸಂಗಿಲ್ಲ, ನಿಮಗೆ ನೋಡ್ತಾ ಇದ್ರ ನಮ್ಮ ಪೂರ್ವಜರೆಲ್ಲ ಕೂತವ್ರೆ, ಹಂಗಾಗಿ ಸೈಲೆಂಟಾಗಿ ಹೋಗ್ಬಿಡವ. ಇಲ್ಲಿಂದನೇ ಸಕ್ಕದಾಗಿ ಕಾಣಿಸ್ತೈತೆ ವ್ಯೂ. ಇದೆಲ್ಲ ಹಿಂಗೆ ನೋಡ್ಕೊಂಡೋದ್ರೆ ಮಜಾ, ನಿಂತ್ಕೊಂಡು ನೋಡೋಕ್ಕಿಂತ ಹಿಂಗೆ ನೋಡ್ಕೊಂಡು ಹೋಗ್ತಾ ಇದ್ರೆ ಮಜಾ ಹೋಗತ್ತಾಗೆ. ಇವೆಲ್ಲ ಆಯ್ತಾ ಇರ್ತವೆ ಸಡನ್ನಾಗಿ ರೋಡಲ್ಲಿ. ಬೇಜಾನಾಗ್ಬಿಟ್ಟವ ನನಗೆ. ಸಡನ್ನಾಗಿ ದನ ಬಂದ್ಬಿಡೋದು, ಎಮ್ಮೆ ಬಂದ್ಬಿಡೋದು, ಮನುಷ್ಯರು ಬರೋದು, ಪ್ರಾಣಿಗಳು ಬರೋದು ಎಲ್ಲ ಆಗ್ಬಿಟ್ಟವೆ. ಪರವಾಗಿಲ್ಲ ಆಗಲಿ, ಏನಾಯಿತು. ಬಾಡಿನೆಲ್ಲ ಚಾರ್ಜ್ ಮಾಡ್ಕೊಂಡಾಯ್ತು. ಇನ್ನು ಒಂದು 65-70 ಕಿಲೋಮೀಟರ್ ಇದೆ ವಾರಣಾಸಿ. ಬನ್ನಿ ಹೋಗ್ಬಿಡವ. ಟೈಮ್ ಇನ್ನು 5:15. ನೋಡಿ ಹೆಂಗೈತೆ ವೆದರು. ಏನೋ ಒಂದು 7 ಗಂಟೆ 7:15 ಆಗೋಗೈತೆ ನಾನು ಫೀಲಲ್ಲಿ ಐತೆ. ಬನ್ನಿ ಹತ್ತತ್ರ ವಾರಣಾಸಿ ಹತ್ರ ಹೋದಾಗ ಸಿಗ್ತೀನಿ. ಇದು ನೋಡ್ತಾ ಇದ್ರೆ ಟೈಮ್ ಎಷ್ಟಿರ್ಬೋದು ಅಂತ ಅನ್ನಿಸ್ತಾ ಇದೆ ನಿಮಗೆ. ಏನೋ ಒಂದು 8 ಗಂಟೆ 9 ಗಂಟೆ ಆ ರೇಂಜಾ, ಕತ್ಲೆ ರಾತ್ರಿ ಅಂದ್ಕೊಳ್ಳಿ. ಸೊ ಇವಾಗ ಟೈಮು ಬೆಸ್ಟ್ 6:05. ಹೌದು, 6 ಗಂಟೆ 5 ನಿಮಿಷಕ್ಕೆ ಈ ಕಂಡೀಷನ್ಲಿದೆ. ಇನ್ನೊಂದು ಅರ್ಧ 1 ಅವರ್ ಎಲ್ಲ ಫಾಗ್ ಬಂದ್ಬಿಟ್ಟು ಎಲ್ಲ ಮುಚ್ಕೊಂಡ್ಬಿಡುತ್ತೆ, ರೋಡೇ ಕಾಣಿಸಲ್ಲ ನನಗೆ ಗೊತ್ತಿರೋ ಪ್ರಕಾರ. ಸೊ ನಿನ್ನೆ ನಾವು ನೋಡಿರೋ ಪ್ರಕಾರ ಹಂಗೆ ಆಗುತ್ತೆ. ಅಷ್ಟರೊಳಗೆ ಹೋಗಿ ತಲುಪ್ಕೋಬೇಕು ಹೋಗೋ ಜಾಗಕ್ಕೆ, ಇಲ್ಲ ಅಂದರೆ ತುಂಬ ಕಷ್ಟ. ಸೊ ಕತ್ಲಾದ್ಮೇಲೆ ನೋಡಿ ಹಿಂಗೇನಾರ ಒಂದು ಸಿಗಾಕೊಂಡ್ಬಿಡ್ತೀವಿ. ಅದಕ್ಕಿಂತ ಮುಂಚೆ ಓಡಿಸ್ಕೊಬಿಡ್ಬೇಕು ಅಂತ ಟ್ರೈ ಮಾಡ್ತೀವಿ, ಆಗಲಿಲ್ಲ. ಅಲ್ಲೆಲ್ಲೋ ಹೋಗಿ ಯೂ ಟರ್ನ್ ಹಾಕೊಂಡು, ಓ ಟರ್ನ್ ಹಾಕೊಂಡು, ಎಮ್ ಟರ್ನ್ ಹಾಕೊಂಡು ಬಂದೆ. ಅಲ್ಲಿಂದ ಅಲ್ಲಲ್ಲೇ 2 ಸಲ ಸುತ್ತಾಕ್ಬಿಟ್ಟೆ. ಕನ್ಫ್ಯೂಷನ್ ರೋಡ್ಗಳು. ಚೂರು ಮುಂದೆ ಹೋಯ್ತು ಅಂದರೆ ಇನ್ನೊಂದು ಯೋಚನೆ. ಅಯ್ಯೋ ಕತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಬಂದ್ಬಿಡುತ್ತೆ ವಾರಣಾಸಿ. ಕತ್ಲೇನೂ ಆಗಿಲ್ಲ ಗುರು, ಇನ್ನೂ 6:15 ಆಗಿಲ್ಲ. ಈ ಊರು ನೋಡಿದ್ರೆ ಹಿಂಗೈತೆ. ಅಯ್ಯೋ ಚಳಿ ಬೇರೆ, ಇದು ಬೇರೆ ಕತೆ. ಎಲ್ಲರೂ ಬೆಂಕಿ ಕಾಯಿಸ್ಕೊತಾರೆ. ಗಾಡಿ ನಿಲ್ಲಿಸ್ಬಿಟ್ಟು ಬೆಂಕಿ ಕಾಯಿಸ್ಕೊಳಕ್ಕೆ ಹೋಗ್ಬಿಡವ ಅನಿಸ್ಬಿಟ್ಟೈತೆ ನಂಗೆ, ಅಷ್ಟು ಚಳಿ. ಹಿಂಗೆ ಪ್ರತಿ ಊರೊಳಗೂ ಬರಬೇಕಿತ್ತು ಅಂದಿದ್ರೆ ಇನ್ನೂ 2 ದಿವಸ ಆದ್ರೆ ತಲುಪ್ತಿರ್ಲಿಲ್ಲ ನಾವು. ಒಂದು ಊರಿಗೆ ಬಂದಿದ್ದಕ್ಕೆ ನರಕ ಅನುಭವಿಸ್ತಾ ಇದ್ದೀನಿ. ನಾರಾಯಣ, ಇದು ನಾರಾಯಣಪುರ, ಅದಕ್ಕೆ ನಾರಾಯಣನ ನೆನೆಸ್ಕೊತಾ ಇದ್ದೀನಿ. ಇನ್ನೇನು ಮಾಡಲಿ. ಅಯ್ಯೋ ರಾಮ, ಸರಿಯಾಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಇನ್ನೆಲ್ಲೂ ದಾರಿ ಇಲ್ಲ. ಇಲ್ಲಿ ಮುಂದೆ ಲೆಫ್ಟ್ ಇದೆ, ಲೆಫ್ಟ್ ತಗೊಂಡು ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಬನ್ನಿ
ಎಲ್ಲರೂ ಬೆಂಕಿ ಕಾಯಿಸ್ಕೊಳ್ಳೋದು ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇತ್ತು ನನಗೆ. ಕಾವೇರಿ, ತುಂಗಭದ್ರಾ, ಕೃಷ್ಣ, ಗೋದಾವರಿ, ನರ್ಮದಾ ನದಿಗಳನ್ನೆಲ್ಲ ದಾಟಿದ್ಮೇಲೆ ನೋಡಿ ಗಂಗಾ ನದಿನ ಕ್ರಾಸ್ ಮಾಡ್ತಾ ಇದೀನಿ. ಫಸ್ಟ್ ಟೈಮು ಲೈಫಲ್ಲಿ ಫಸ್ಟ್ ಟೈಮು ಗಂಗಾ ನದಿ ನೋಡ್ತಾ ಇರೋದು, ಕ್ರಾಸ್ ಮಾಡ್ತಾ ಇದೀನಿ ಇವಾಗ. ಸಖತ್ ಖುಷಿ ಆಯಿತು. ತುಂಬ ನದಿಗಳಾಯಿತು. ನಿನ್ನೆ ನರ್ಮದಾ ಆಯಿತು, ಇವತ್ತು ಗಂಗಾ ಆಯಿತು. ಪುಣ್ಯದ ರೈಡು ಗುರು ಇದು, ಪುಣ್ಯದ ರೈಡು, ಭಯಂಕರ ಪುಣ್ಯದ ರೈಡ್ ಇದು. ತುಂಬ ತುಂಬ ದೊಡ್ಡ ಅವಕಾಶಗಳು ಕೊಟ್ಟೈತೆ. ಸೊ ಈ ಥರದ್ದೆಲ್ಲ ನದಿಗಳನ್ನೆಲ್ಲ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇರೋದು. ನರ್ಮದಾ ನದಿ, ಅಲ್ಲಿ ಕೃಷ್ಣ, ಗೋದಾವರಿ, ತುಂಗಭದ್ರಾ ಎಲ್ಲ ಆಯಿತು. ಇವಾಗ ಗಂಗಾ ಮಾತೆಗೂ ಬಂದ್ಬಿಟ್ಟು, ಗಂಗಾ ನದಿಗೂ. ಇನ್ನೂ 6-7 ಕಿಲೋಮೀಟರ್ ಹೋಗ್ಬೇಕು ಅಂತ ಅನ್ಕೊಂಡೆ. ನೋಡಿದ್ರೆ ಆಲ್ರೆಡಿ ಕಾಶಿಗೆ ಬಂದ್ಬಿಟ್ಟಿದ್ವಿ. ಸೊ ನೋಡಿದ್ರಲ್ವ, ಇವಾಗ ನದಿ ಕ್ರಾಸ್ ಮಾಡೋದ್ವಲ್ಲ, ಇದು ಗಂಗಾ ನದಿನ. ಸೊ ಇದೇನೆ ಎಲ್ಲ ಕಾಶಿ ಏರಿಯಾನೇ ಇದು. ಸೊ ಮ್ಯಾಪಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ಸದ್ಯಕ್ಕೆ ಇವಾಗ ದೇವಸ್ಥಾನ ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ. ಇವಾಗ ಸದ್ಯಕ್ಕೆ ದೇವಸ್ಥಾನಕ್ಕಂತೂ ಹೋಗಲ್ಲ. ಸೊ ಉಳ್ಕೊಳಕ್ ವ್ಯವಸ್ಥೆ ಮಾಡ್ಕೊಳವ. ಸೊ ಬೆಳಗ್ಗೆ ಎದ್ದು ದೇವಸ್ಥಾನದ ಕಡೆ ಹೋಗೋಣ. ಸೊ ಎಷ್ಟು ಕಿಲೋಮೀಟರ್ ಬಂದ್ಬಿಟ್ಟಿದೀವಿ ಅಂತ ನೋಡ್ಬಿಡವ. ಡನ್ 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 ನೋಡ್ದ, 2002 ಕಿಲೋಮೀಟ್ರು ಕರೆಕ್ಟಾಗಿ ಬಂದಿರೋದು EV ಸ್ಕೂಟ್ರಲ್ಲಿ. ಸೊ ಇಷ್ಟು ಬಂದಾಯ್ತು. 2002 ರೀಚ್ ಮಾಡಾಗೋಯ್ತು. 2000 ಕಿಲೋಮೀಟ್ರ್ ರೀಚ್ ಮಾಡಾಗೋಯ್ತು. ಕಾಶಿಗೂ ಬಂದಾಯ್ತು. ಸದ್ಯ ಅದರ ಉಳ್ಕೊಳಕ್ಕೆ ವ್ಯವಸ್ಥೆ ನೋಡ್ಕೊಂಡು ಮತ್ತೆ ಸಿಗ್ತೀನಿ. ಕಾಶಿಗೆ ಬಂದು ರೀಚ್ ಆಗಾಯ್ತು ಗುರು. ಸೊ ಇಲ್ಲೇ ಒಂದು ರಿವರ್ ವ್ಯೂ ಬಂದ್ಬಿಟ್ಟು ರೆಸಾರ್ಟು, ಸರಿ ರೆಸಾರ್ಟ್ ಅಲ್ಲ, ಹೋಟೆಲು. ಸೊ ಇಲ್ಲಿಗೆ ಬಂದು ಸ್ಟೇ ಆಗಾಯ್ತು. ನೋಡೋಣ, ಅಯೋಧ್ಯೆಗೆ ಪರ್ಮಿಷನ್ ಸಿಗ್ಲಿ, ಮೊದಲು ಕಾಶಿನ ನೋಡ್ಕೊಂಡು ಹೋಗುವ ನಾಳೆ. ಫುಲ್ ಕಾಶಿ ಅಲ್ಲ. ಸೊ ಗಾಡಿನ ಚಾರ್ಜ್ ಹಾಕಕ್ಕೂ ಇಲ್ಲೇ ಪರ್ಮಿಷನ್ ಸಿಕ್ತು. ಅವ್ರ ಹತ್ರನೂ ಓಲಾ S1 Pro ಇದೆ ಒಳಗಡೆ. ಸೊ ಹಂಗಾಗಿ ಚಾರ್ಜ್ ಹಾಕೋಬೋದು. ಇಲ್ಲಿ ನೈಟ್ ಮೇಲೆ ಹಾಕಿ ಅಂತ ಅಂದಿದ್ದಾರೆ. ಒಂದು 10 ಗಂಟೆ ಮೇಲೆ ಡೋರ್ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ. ಸೊ ನೋಡಿದಲ್ವಾ ಡೇ 8ನ ರೈಡ್ ಹೆಂಗೆಲ್ಲ ಇತ್ತು ಅಂತ. ಸೊ ಅಯೋಧ್ಯೆಗೆ ಹೋಗ್ಬೇಕಿತ್ತು, ಕಾಶಿಗೆ ಬಂದಾಯ್ತು. ಸೊ ಎಲ್ಲಾನು ದೇವರೇ ದಾರಿ ತೋರಿಸ್ತಾ ಇರೋದು, ನನ್ನ ಕಡೆಯಿಂದ ಏನು ನಡೀತಿಲ್ಲ. ಸೊ ದೇವ್ರು ಎಲ್ಲೆಲ್ಲಿ ದಾರಿ ತೋರಿಸ್ತಾನೆ, ಹೋಗ್ತಾರವ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡಿದ್ರೆ ಫಾಲೋ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಕೊಳ್ಳಿ. ಸೊ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಯೂಟ್ಯೂಬ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಖತ್ ಹೆಲ್ಪ್ ಆಗುತ್ತೆ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಶಿನ ಎಕ್ಸ್ಪ್ಲೋರ್ ಮಾಡೋಣ.